ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಧು ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ವಿಷಯ ಏನಪ್ಪ ಅಂದರೆ ಜೀವನ್ಗೆ 50K ಆಗಿ ಸುಮಾರು ದಿನ ಆಗಿದೆ. ಇವತ್ತು ಅವನಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಬಂದಿದ್ದೀವಿ. ಅವನ್ನ ಅಲ್ಲಿ ಒಳಗಡೆ ಇಳಿಸಿದ್ದೀವಿ. ಏನು ಬ್ರೋ, ಏನು ಸಮಾಚಾರ ಬ್ರೋ? ಎಲ್ಲ ಹೇಳ್ಬೇಕು ನೋಡಿ, ಜೀವನ್ಗೆ ಆಲ್ರೆಡಿ 56 ಏನಾಗಿರ್ಬೋದು, 56 ಸ್ವಲ್ಪ ನಮಗೆ ಟೈಮ್ ಇರಲಿಲ್ಲ ಬರೋಕ್ಕೆ. ಸೊ ಅದಕ್ಕೆ ಇವಾಗ ನಾವು ಲೇಟೆಸ್ಟ್ ಆಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹುಣಸೂರು ಗಂಟ ಬಂದಿದ್ದೀವಿ. ಮೈಸೂರಿನ ಹುಣಸೂರು ಗಂಟ ಕರೆಸಿದ್ದೀವಿ. ಬಿಸಿ ಪರ್ಸನ್ನು, ಅಭಿಮಾನಿಗಳ ಬಂಧು ಬಳಗ ಜಾಸ್ತಿ ನಮಗೆಲ್ಲ ಇಲ್ಲಿ ನನ್ನ ಎಕ್ಸಾಮ್ ಬರೆಯೋ ತನಕ ಬಂದು ವೆಯ್ಟ್ ಮಾಡೋರೆ. ಬಂದು 3 ಗಂಟೆ ಆಯಿತು, 5 ಗಂಟೆನೂ ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಾಯಿ ಕಾದಂಗೆ ಕಾಯ್ದಿದ್ದೀವಿ ಗೇಟ್ ಮುಂದೆ ನಿಂತ್ಕೊಂಡು. ಒಂಚೂರು ರೆಸ್ಪೆಕ್ಟ್ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಗೈಸ್ ಫ್ರೆಂಡ್ಸ್ಗೋಸ್ಕರ ಕಾಯ್ತೀನಿ, ಏನು ಹುಡುಗಿಗೋಸ್ಕರ ಕಾಯ್ತಾರ ಗೈಸ್. ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಬನ್ನಿ ಗೈಸ್, ಇವ್ರು ಬೇಕಾದ್ರೆ ಹುಡುಗಿರಿಗೋಸ್ಕರ ಕಾಯ್ತಾರೆ ಗೈಸ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮ್ಮ ತರ ಫ್ರೆಂಡ್ಶಿಪ್ಗೆಲ್ಲ ಕಾಯಲ್ಲ. ಈಗ ಜೀವನ್ ಗೊತ್ತಿಲ್ದಂಗೆ ಕೇಕ್ ತಗೊಂಡು ಹೋಗೋದ. ಬನ್ನಿ ಬ್ರೋ, ಸಾಕಲ್ವಾ ಕೇಕು? ಹಾಂ ಸಾಕ್ತಾನೆ ಬ್ರೋ. ನಾನು ಬ್ಲಾಗ್ ಮಾಡ್ತೀನಿ, ಕಂಟೆಂಟ್ ಯಾಕೆ ಕದೀತೀರ ನೀವು? ಕರೆದಿರೋದು ನಾನು ಬನ್ನಿ ಅಂತ. ನೀನು ಅಲ್ಲೇ ಹೇಳಿರೋ ನಾನು ಮಾಡಬೇಕು. ಬರ್ಸಿ ಬ್ರೋ ಅಲ್ಲಿ. ಇವ್ರು ಬೇಗ ಬಂದವ್ರೆ ಅನ್ನೋ ಇದಕ್ಕೆ ಕಾಲೇಜಲ್ಲಿ ನಾನು ಏಕಂತೂ ಬರಬೇಕಾದ್ರೆ ಬೈಕಲ್ಲಿ ದವಾಕ ಬಿದ್ದು ಎಲ್ಲರ ಮುಂದೆನೂ ಯಾಕೆ ಕೇಳ್ತೀರಾ, ದೊಡ್ಡ ಇದಾಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಈಗ ನನ್ನ ಮಕ್ಳು ಕಟ್ಕೊಂಡ್ರೆ ಎಲ್ಲ ಹಿಂಗೆ ಮಾಡಬೇಕು. ನನಗೂ ಏಕಂತಕ್ಕೂ ಎಷ್ಟು ಅಜೀಬಾಯ್ತು ಗೊತ್ತಾ ಕಾಲೇಜಲ್ಲಿ. ಇಮೋಷನಲ್ ಡ್ಯಾಮೇಜ್. ದವಾಕ ಬಿದ್ದು ಬೈಕಲ್ಲಿ ಸ್ವಲ್ಪ ಗಾಯನೇ ಆಗೋಯ್ತು ಅನ್ಸುತ್ತೆ. ಯಾಕಂತೀವಿ ಆಯ್ತನಾ? ಬನ್ನಿ ಗೈಸ್, ಜೀವನದಲ್ಲಿ ಬೀಳೋದು ಹೇಳೋದು ಇದ್ದೇ ಇರುತ್ತೆ. ಎದ್ದಿ ನಡೆಯೋನೆ ಮನೋಜ, ಕೈ ಕಾಲು ಮುರಿದ್ಬಿಡು. ಏನ್ ಜಾಬ್ರೋ, ಮದುವೆ ಹುಡುಗಿಗಿಂತ ಹೆಚ್ಚಾಗಿ ಮಿಂಚುತ್ತಾ ಇದೀಯಾ? ಹಾ, ಏಕಾಂತ್ ಒಬ್ಬ 7 ಮಿಂಡ್ರಿ, ಒಬ್ಬ 14 ಮಿಂಡ್ರಿ. ಗೈಸ್, ಇವ್ನ ಮಗ ನೋಡಿದ್ರೆ ಯಾವ್ದೋ ಹುಡುಗಿ ಮೀಟ್ ಮಾಡ್ಕೊ ಬಂದಿರಂಗಿಲ್ವಾ? ಸ್ಮಾರ್ಟ್ ಆಗಿದ್ದೀನಲ್ಲ. ನಿಜ ಹೇಳು ಬ್ರೋ, ನಿನ್ಗೆ ಯಾರು ಲವರ್ ಇಲ್ವಾ? ಇಲ್ಲ ಬ್ರೋ, ನಿಮ್ಮ ಅಣ್ಣವೇ ಬ್ರೋ. ಆಣೆ ಗಿಣೆ ಹಾಕ್ಬರ, ನಿನ್ ಲವರ್ ಇದಾರೆ ಇಲ್ವಾ ಅಷ್ಟೇ ಬ್ರೋ. ಬ್ಲಾಗಲ್ಲಿ ಹಾಕ್ತೀನಿ ಇದ ನಿಜ ಹಾಕ್ತೀನಿ. ಕಂಟೆಂಟ್ ಇಲ್ಲ ಅಷ್ಟೇ ಬ್ರೋ. ಲವ್ ಅಂತೇನಿಲ್ಲ ಬ್ರೋ, ಸುಮ್ಮನೆ 5ನೇ ಕ್ಲಾಸಲ್ಲಿ ಒಂದಪ್ಪ ನೋಡಿದ್ದು. ಅದು ಅತ್ತೆ ಮಗಳೇ. ಅದನ್ನ ಈ ಬ್ಲಾಗಲ್ಲಿ ಬರೋ ಅತ್ತೆ ಮಗಳಲ್ಲ, ಇನ್ನೊಬ್ಳು ಬೇರೆ ಅತ್ತೆ ಮಗಳು. ಎಲ್ಲ ಅತ್ತೆ ಮಗಳ ಪ್ರಭಾವ. ಅತ್ತೆ ಮಗಳೇ ಪಿಕ್ಚರ್ಗೆ ಹೋಗಮ್ಮಿ, ನಾನು ಹಿಂಗೂ ಟಿಕೆಟ್ ತಂದೀವಿ ನೀ ಕೊಮ್ಮಿ. ಕಂಟೆಂಟ್ ಇಲ್ಲ ಆದ್ಮೇಲೆ ಇಂಥವನ್ನೆಲ್ಲ ಹಿಡಿಬೇಕು, ಹಾಕ್ಬೇಕು. ಕಂಗ್ರ್ಯಾಚುಲೇಷನ್ ಫಾರ್ 50K ಸೆಲೆಬ್ರೇಷನ್. ಕಮಾನ್. ಅದಕ್ಕೆ ಕರ್ಕೊಂಡ್ಬಂದಿರೋದು. ಅದೇ ಕರ್ಕೊಂಡ್ಬಂದಿರೋದು ಬ್ರೋ. ಹೆಂಗೆ ನಾವು ಅದಕ್ಕೆ ತಾನೇ ಕರ್ಕೊಂಡ್ಬಂದಿರೋದು, ಇನ್ನ ಅದಕ್ಕೆ ತಾನೇ ಕರ್ಕೊಂಡ್ಬಂದಿರೋದು. ಹೂವನಿ 2 ದಿನ ಆಗಿದ್ರ ಬ್ರೋ. ಹೇಳಾಯ್ತು 50K ಸೆಲೆಬ್ರೇಷನ್ ಅಂತ. ಟಿಶ್ ಇಸ್ಕೊಂಡದ. ಜೀವನ್ ನೀನ್ ಚೈಲ್ಡ್ ತಾನೆ? ಏನವನು ಹೇಳೋದೇನು ಹೇಳು. ಅವಾಗ ನಿನ್ನ ಅದು ನಮ್ ತಪ್ಪು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೇ ತರ ಆರತಿಗೆ ತೀರೋ ನಮ್ ಕೈ ಮುಂಜಂಗೆ ಆನ್ ಕ್ಯಾಪ್ಚರ್ ಮಾಡಿ ಸಾಕು. ಗೈಸ್, ಕೇಕ್ ಕಟ್ ಮಾಡಾಯ್ತು. ಇನ್ನು ನಾವು Hey, I've seen this one. This is a classic. ಬಾ ಕಟ್ ಮಾಡೋ ನೀವು ನಿಮ್ದಲ್ಲ ಮಿಟ್ಟಿಗೆ.
ಆಕ್ಟಿಂಗ್ ಮಾಡೋ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನೆ ಓವರ್ ಆಕ್ಟಿಂಗ್ ಶುರು ಮಾಡ್ತೇನೆ ನೋಡಿ ಗೈಸ್. ಸ್ವಲ್ಪ ಫೀಲ್ ಜಾಸ್ತಿ ಆಗ್ಬಿಡ್ತು ಫ್ರೆಂಡ್ಶಿಪ್. ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರಬೇಕು. ಹೆಂಗೆ ಯಾವ ಥರ ಅಂತಂದರೆ ನಾವು ವಯಸ್ಸಾದರೂ ಹಿಂಗೆ ಇರಬೇಕು. ನಮಗೋಸ್ಕರ ಇವರ ಮಿಸ್ಸಸ್ನೇ ಬಿಟ್ಬಿಟ್ಟು ಬರಬೇಕು, ಆ ಥರ ಫ್ರೆಂಡ್ಶಿಪ್ ಮಾಡಿದ್ದೀನಿ. ಮಗ ತೋರಿಸಿ ಬರಲ್ಲ ಬ್ರೋ, ನಾನಂತೂ ಬರಲ್ಲ. ನಾನು ಬರಲ್ಲಪ್ಪ ಬ್ರೋ. ಅವ್ರು ಬರ್ದಾರೇನು, ನಾನು ಬರಲ್ಲ. ಅಲ್ಲಿ ಬರಲ್ಲ ಕಣ. ಕೂತ್ಬಿಡ್ತೀವಿ, ಹೆಣ್ಮರು ಹೋಗ್ಬಿಡ್ತೀನಿ ಇವ್ರು ನೀನು ಮಾತಾಡ್ಸಲ್ಲ. ಕೇಕ್ ವೇಸ್ಟ್ ಆಯ್ತದೆ ಅಂತ ಗೈಸ್. ಕೇಕು ನಿಮಗೂ ಸಿಕ್ಕಾಪಟ್ಟೆ ಹತ್ರ ಅಂಟಿರ್ಬೇಕಪ್ಪ. ಯಾಕೆ ಯಾವ ರೀತಿ ಎಲ್ಲ ಈಗ ತಿನ್ಸು. ನೀನು ಹಿಂಗೆ ತಿಂದು ನಾನು ತಿಂತೀನಿ. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆ. ಆದಷ್ಟು ಬೇಗ 100K ಆಗೈತೆ. ಎಲ್ಲರೂ ಆಶೀರ್ವಾದ ಮಾಡಿದೆ ಮುಗ್ದನ್ಗೆ. ವಿಡಿಯೋ ಮಾಡೋಕೆ ಸರ್ ಬ್ರೋ. ಅವರು 100K ಆಗಲಿ ಅಂತ ಮಾಡಲಿ, ನಾನು ಇನ್ನು ಆದಷ್ಟು ನಿನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಬೆಳಿ ಬ್ರೋ. ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ ನಮಗೆ. ಯಾವ ಕ್ಯಾಮ್ರಾ ನೋಡೋದು? ಅದು ನೋಡಿ ಯಾವ್ದಾದ್ರು ಅರ್ಕೆ ಐಸ್ ಬ್ರೋ. ಅದು ಬ್ರೋ ಅದು ಹಾಕ್ತೀನಲ್ವ ಅರ್ಕೆದು. ಕಾರು ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಮತ್ತೊಮ್ಮೆ ಬರ್ಬೇಕು ಗೈಸ್. ಇವರು ನನ್ನ ಎಕ್ಸಾಮಲ್ಲಿ 6 ಕಾರು ಬ್ಯಾಕ್ ಉಳ್ಕೊಳ್ಳಿ ಅಂತ ಅರ್ಕೆ ಕಟ್ಕೊಂಡವ್ರಂತೆ ಚಾಮುಂಡಿ ಬೆಟ್ಟಕ್ಕೆ. ಇವರ ನಾನು ನೋಡ್ತೀನಿ, ನನಗೂ ನಂಬಿಕೆ ಎಲ್ಲ ಪಾಸ್ ಆಯ್ತೀನಿ ಅಂತ. ಗೆದ್ಕೋಬೇಕು, ತಿನ್ಬೇಕು. ಅಲ್ಲ ಬ್ರೋ, ಇವ್ರಿಗಾಗಲೇ ಹೇಳ್ಬೇಕು. ಇವನೇ ಬಲಿ ಕೇಳ್ತಿಲ್ಲ ಅಂತೀರಾ? ಬನ್ನಿ ಎರಡು ಒಂದೇ ಕನ್ನಡ ಆಗಿದೆ. ನೀವಾದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ, ಇವರಾದ್ರೂ ಅಷ್ಟೇ, ಯಾರಾದರೂ ಅಷ್ಟೇ. ನಿಮ್ಮ ಸುತ್ತಮುತ್ತ ಇರೋರನ್ನ ಯಾವಾಗಲೂ ಖುಷಿಯಾಗಿಡಕ್ಕೆ ಪಡಿ. ನೀವು ಅದರಲ್ಲಿ ಚೇಳ್ತೀರ ಆಡ್ತೀರಿ ಏನೋ ಗೊತ್ತಿಲ್ಲ, ನಿಮ್ಮ ಸುತ್ತಮುತ್ತ ಇರೋರು ಯಾವಾಗಲೂ ಖುಷಿಯಾಗಿರ್ಬೇಕು. ಬ್ರೋ ಬ್ರೋ, ಈಗ ನಾನು ಖುಷಿಯಾಗಿರ್ಬೇಕು, ನೀನು ಅತಿಗೆ ಉಳಿಸೇವೆ ಮಾಡ್ಬೇಕು ರೋಡಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬರೀ ಇಂಥದೆಯಾ ಮಾತಾಡ್ದವ್ರೆ ಗೈಸ್. ನಾನು ಇವರಿಬ್ರಲ್ಲ ನಾನೇ ಒಳ್ಳೆ ಗೈಸ್ ಹೇಳ್ಬೇಕಂದ್ರೆ. ಮೈಸೂರಲ್ಲಿದ್ದಾಗ ಇವ್ರ ಅಕ್ಕವ್ರಿಗೆಲ್ಲ ಫುಲ್ ಟಾರ್ಚರ್ ಕೊಡೋದು. ಆಮೇಲೆ ಅವರಿಂದ ಬೆಳೀತಾ ಇರೋದು ಇವರು. ಅಣ್ಣ ಯಾವ್ದೋ ಡೈಲಾಗ್ ಯಾವ್ದು ಸಿಂಕ್ ಮಾಡ್ಬಿಟ್ಟ ಗೈಸ್. ಅಕ್ಕ ನಾನೇನ್ ಕೇಳಿ, ಅಕ್ಕ ಮನ್ಸಿಗೆ ಮಾತಾಡ್ತಾನೆ ಕೇಳಿ. ಇದು ಈಗ ಇಲ್ಲಿ ಕೇಳಿ, ಇದು ಆಯುಷು, ಜೀವನ, ಶ್ರೀನಿಧಿ ಅಕ್ಕ ಅಂದ್ರೆ ಆಯುಷ್ ಅವ್ರ ಅಕ್ಕ. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಬ್ರೋ. ಹೇಳು, ಅದೊಂದು ಮಿಸ್ ಆಯ್ತು ಹೇಳು. ನನ್ನಿಂದ ನೀನು, ನಿನ್ನಿಂದ ನಾನೆಲ್ಲ ಕಣಲೇ. ಐಸ್ ಅವ್ರ ಅಕ್ಕ ಹೇಳ್ತಾರೆ, ಶ್ರೀನಿಧಿ ಅಕ್ಕ ಅವ್ರು ಹೇಳ್ತಾರೆ ಈ ಡೈಲಾಗ್. ಏನ್ ಬ್ರೋ? ಇದ್ರಿಗೆ ಬ್ರೋ, ನಾವ್ ಯಾವತ್ತು ಹಿಂಗ್ ಕೊಟ್ಟಿರೋ ಕೈ ಬರ್ತೀವಿ, ಹಿಂಗೆ ನಿಂತಾರ ಹಿಂಗೆ ಇಸ್ಕೊಂಡ್ರೆ ಕಣ ಅಕ್ಕೆ ಕಣಪ್ಪ ಹಾಕೊಂತ ಒಂದ್ಸಾರ ದುಡ್ಡು ಇಸ್ಕೊಂಡಿರೋದು. ಒಂದ್ ಸಾರ ದುಡ್ಡು ಇಸ್ಕೊಂಡು ಕೊಟ್ಟೇನೆ. ಒಯ್ದ ಕಮೆಂಟ್ ಅಲ್ಲೆಲ್ಲ ಹೋಗಿದವ್ರೆ. ಮುಂದಲ್ಲಿ ದುಡ್ಡು ಬರಬಾರ್ದು ಗೈಸ್ ಯಾವಾಗ್ಲೂ. ಅದು 1000 ಬತ್ತಿರ್ಬೇಕು, 1000 ಹೋಯ್ತಾ ಇರ್ಬೇಕು. ದುಡ್ಡು ಬರಬಾರ್ದು, ಈಸ್ಕೊಳ್ಳಬಾರ್ದು, ಲೆಕ್ಕ ಇಟ್ಕೋಬಾರ್ದು. ದಟ್ ಇಸ್ ರೈಟ್. ನಮ್ ಯಾಕಂತ ಈಗ್ಲೂ ಕೇಳಿದ್ರೆ 1 ಲಕ್ಷ ಕೊಡ್ತಾನೆ, ಆದ್ರೆ ನಾವು ಕೇಳಲ್ಲ ಅಷ್ಟೇ. ಹೇಳು ಬೇಬಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಕಮೆಂಟ್ ಹಾಕೋರ ನಿಮ್ ಇದಕ್ಕೆ ಯೂಟ್ಯೂಬಲ್ಲಿ. ಏನಂತ ಹಾಕೋರೆ ಗೊತ್ತಾ? ಸೇಯಿಂಗ್ ಎಷ್ಟು ಜೀವನ್ ಅಂಡ್ ಆಯುಷ್ ಪ್ರೋ ಅಂತ ಹಾಕೋರೆ. ನಾನು ನೋಡಿದ್ದೆ, ಕೇಕ್ ತೋರಿಸ್ಬಿಟ್ಟು ಹೇಳ್ತಾನೆ. ಏನಂತ ಕಮೆಂಟ್ ಹಾಕೋರೆ ಅಂದರೆ ಯೂಟ್ಯೂಬಲ್ಲಿ ನೆನ್ನೆ ಬ್ಲಾಗ್ಗೆ ಸೇಯಿಂಗ್ ಎಷ್ಟು ಜೀವನ್ ಆ್ಯಂಡ್ ಆಯುಷ್ ಅಂತ ಹಾಕೋರೆ. ಅದಕ್ಕೆ ಅವ್ರಿಗೆ ಏನು ಚಾಲೆಂಜ್ ಕೊಡೋದಾ ಕಮೆಂಟ್ ಮಾಡಿ. 50K ಕೇಕ್ ಕಟ್ ಮಾಡಿಸಿದ್ದೀವಿ. ಏನು ಅನ್ನಿಸ್ತು? ತುಂಬ ಖುಷಿ ಆಗುತ್ತೆ. ಹಾಂ ಹಾಂ. ಆಮೇಲೆ 100K ಗಿಫ್ಟ್ ಕೊಟ್ಟಿತ್ತು, ಇಷ್ಟ ಆಯ್ತಾ? ಒಬ್ಬಳಾಗಲ್ಲ ಹಾಕಿಲ್ಲಲ್ವಾ? ನನ್ನ ಮಕ್ಕಳು ಬಳೆ ತಗೊಂಬಂದವ್ರೆ. ಬಳೆ ಗಿಫ್ಟ್ ಕೊಟ್ಟಿರೋದು ನನ್ನಂತ ಫ್ರೆಂಡ್ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿರ್ಬೇಕು ಬ್ರೋ ನೀವು. ಬ್ರೋ ಜಸ್ಟ್ ಏನು ಅನ್ಕೆ ಆ ಥರ ಇಲ್ಲ, ಜಸ್ಟ್ ಫಾರ್ ಕಂಟೆಂಟ್. ಈ ನಮ್ಮ ಮಕ್ಳಿಗೆ ಕಂಟೆಂಟ್ ಬೇಕು, ಅದಕ್ಕೆ ಬಳೆ ತಗೊಂಬಂದಿರೋದು. ನಾನು ಯಾವಾಗ ಸಿಕ್ಕೋದು ಉಳಿದಿರೋ ತಿನ್ನಿಸ್ತಾನೆ. ಬಾಯ್ 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 ಬಾಯ್. ಥ್ಯಾಂಕ್ಸ್. ಅಲ್ಲಿಂದ ಇಲ್ಲಿ ತನಕ ಬಂದಿರಕ್ಕೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತಾನೆ. ಥ್ಯಾಂಕ್ ಯು. ಬಾಯ್ ಬ್ರೋ. ಕೊಡು ಬ್ರೋ. ನೀನು ಹಿಂಗೆ ಅಂತಿದ್ದು ಹಿಂಗೆ ಇಲ್ಲ ಕೈ ಕೊಟ್ಬಿಟ್ಟ.
ಕೊಡಿ ಬ್ರೋ ಬನ್ನಿ ಬ್ರೋ ಬಾಯ್ ಬಾಯ್. ನನಗೋಸ್ಕರ ಕೇಕ್ ಕುಡಿದ್ಗೆ ನಿನ್ಗೋಸ್ಕರ ಅಲ್ಲ, ನಿನ್ನ ಫಾಲೋ ಮಾಡ್ತಾರಲ್ಲ ಆ ಜನಕ್ಕೋಸ್ಕರ ಕೂದಿರಾ, ನಮಗೋಸ್ಕರ ಯಾರು ಕೂದಿರಾ? ದೇವ್ರಿದ್ದಂಗೆ ಬ್ರೋ, ನಮ್ಮ ದೇವರು ನಮ್ಮ ಫಾಲೋವರ್ಸ್. ಈಗ ಆಗೆಲ್ಲ ದೇವ್ರು ಹೋಯ್ತು, ಈಗ ಬಾಯ್ ಬ್ರೋ. ಬೈ ಬಾಯ್ ಬಾಯ್ ಬಾಯ್. ನಮ್ಮ ನಡೆ ನಮ್ಮ ಮನೆ ಕಡೆ ಬೈ ಬ್ರೋ. ಅವರಿಬ್ಬರನ್ನು ಮನೆಗೆ ಕಳಿಸ್ಬಿಟ್ಟು ನಾನು ಇವಾಗ ಮನೆಗೆ ಬಂದೆ. ಈ ವ್ಲಾಗ್ ಏನಾದರೂ ಇಬ್ಬರನ್ನು ಮನೆಗೆ ಕಳಿಸ್ಬಿಟ್ಟು ನಾನು ಇವಾಗ ಮನೆಗೆ ಬಂದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡೋದು ಮರಿಬೇಡಿ.